ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತಮ್ಮ ಫುಲ್ ಸ್ಟ್ಯಾಕ್ ಡೆವಲಪ್ಮೆಂಟ್ ಎಕ್ಸಾಮ್ಗೆ ತುಂಬ ಚೆನ್ನಾಗಿ ಪ್ರಿಪೇರ್ ಮಾಡಿದ್ದಾರೆ ಅಂತ ನಾನು ಭಾವಿಸ್ತೀನಿ. ಸೊ ಸಾಕಷ್ಟು ಜನ ನನಗೆ ಮೆಸೇಜ್ ಮಾಡ್ತಾನೆ ಇದ್ದರು. ಸೊ ಬ್ರೋ ಇವತ್ತು ಫುಲ್ ಸ್ಟ್ಯಾಕ್ ಡೆವಲಪ್ಮೆಂಟ್ ಇದೆ, ಸೊ ಫೈನಲ್ ಪಾಸಿಂಗ್ ಮಾರ್ಕ್ಸ್ನ ವಿಡಿಯೋ ಅಪ್ಲೋಡ್ ಮಾಡಿ ಅಂತ. ಸೊ ಅದಕ್ಕೆ ನಾನೇನು ಮಾಡ್ತಾಯಿದ್ದೀನಿ, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಅಂದರೆ ಈ ಕ್ವಶನ್ಸ್ ಆ ಪೇಪರ್ದಲ್ಲಿ ಪಿಕ್ಸ್ ಇದ್ದೇ ಇರ್ತವೆ. ನಾನೇನು ಮಾಡಿದ್ದೀನಿ, ಪ್ರಿವಿಯಸ್ ಇಯರ್ ಎಲ್ಲ ಕ್ವಶನ್ಸ್ ಅನಲೈಸ್ ಮಾಡಿ ಈ ಥರ ಇವ ಪಿಕ್ಸ್ ಅದಾವೆ, ಈ ಕ್ವಶನ್ಸ್ ಏನು ಇರ್ತಾವೆ ಪಿಕ್ಸ್ ಇರ್ತಾವೆ. ಇವನ್ನ ಒಟ್ಟೆ ಬಿಡಕ್ಕೆ ಹೋಗ್ಬೇಡ್ರಿ. ಸೊ ನೋಡಿರಿ, ಇಲ್ಲಿ ಫಸ್ಟಿಗೆ ಎಕ್ಸ್ಪ್ಲೇನ್ ದಿ ಪ್ರೊಸೆಸ್ ಆಫ್ ಡಿಸೈನ್ ಥಿಂಕಿಂಗ್, ದಿಸ್ ಈಸ್ ದಿ ಒನ್ ಪಿಕ್ಸ್ ಕ್ವಶನ್. ಇದಲ್ಲೇ ಎಂಟರ್ಪ್ರೈಸ್ ಮೇಲೆ ಪಿಕ್ಸ್ ಕ್ವಶನ್ ಅಂದರೆ 5 ಆ್ಯಕ್ಟಿವಿಟೀಸ್ ಇದ್ದಾವೆ ನೋಡಿ, ಅದು ಒಂದು ಪಿಕ್ಸ್ ಕ್ವಶನ್. ಯೂಸರ್ ಸ್ಟೋರಿ ಆ್ಯಂಡ್ ಟೆಸ್ಟ್ ಕೇಸಸ್, ಇದನ್ನು ಪ್ರತಿ ಯಾವುದೇ ಕ್ವಶನ್ ಪೇಪರ್ ಓಪನ್ ಮಾಡಿರಿ ನೀವು, ಈಗ ಮಾತ್ರ 20 ಮಾರ್ಕ್ಸಿಗೆ ಇದ್ದೇ ಇರುತ್ತೆ. ಯೂಸರ್ ಸ್ಟೋರಿ 12 ಮಾರ್ಕ್ಸ್, ಟೆಸ್ಟ್ ಕೇಸಸ್ 8 ಮಾರ್ಕ್ಸ್, ಸ್ಪ್ರಿಂಗ್ ಆ್ಯಂಡ್ ಸ್ಪ್ರಿಂಗ್ ಬೂಟ್, ಕ್ರೂಡ್ ಆಪ್ರೇಷನ್ಸ್, ಸ್ಟೇಟ್ ಆ್ಯಂಡ್ ಪ್ರಾಪ್ಸ್ ಇಂದ ACID ಟ್ರಾನ್ಸಾಕ್ಷನ್ಸ್, ಇಷ್ಟೆಲ್ಲ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಅದಾವೆ. ಸೊ ನೀವು ಬಿಫೋರ್ ಎಕ್ಸಾಮ್ ಅಲ್ಲಿ ಹೋಗ್ತಿದ್ರ ಮೊದಲು ಇವನ್ನೆಲ್ಲ ಸ್ಟಡಿ ಮಾಡಿಬಿಟ್ಟೆ ಹೋಗಿ, ಯಾಕಂದರೆ ಈ ಕ್ವಶನ್ಸ್ ಆಲ್ಮೋಸ್ಟ್ ಅಲ್ಲಿ ಬಂದೇ ಬರ್ತವೆ ಅಂತ ಹೇಳ್ತೀನಿ ನಾನು. ಸೊ ಇಷ್ಟು ಇದೇ ಥರ ಇನ್ನೂ ಏನಾದರೂ ಪಾಸಿಂಗ್ ಮಾರ್ಕ್ಸು ಆದರೆ ಸ್ಟೂಡೆಂಟ್ಸ್ಗಳು ಹೆಲ್ಪ್ಫುಲ್ ಆಗುವಂತಹ ಏನಾದರೂ ಬೇಕಾದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಫಾಲೋ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮ್ಗೆ ಏನಾದರೂ ಬೇಕಾದರೆ ಕಮೆಂಟ್ ಮಾಡಿ, ನಾವು ನಿಮಗೆ ಅಲ್ಲಿ ರೆಸ್ಪಾನ್ಸ್ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.